ಗಣೇಶ್ ವಿಡಿಯೋನ ಲಾಸ್ಟ್ ನೋಡಿ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಪ್ರಿವ್ಯೂ ಮ್ಯಾಚ್ ಬಂದ್ಬಿಟ್ಟು ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ. ಒಟ್ಟಲ್ಲಿ ಮೇನ್ ಒಟ್ಟಲ್ಲಿ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಅಂದಾಗ ಟೆನ್ಷನ್ ಮ್ಯಾಚ್ ಅಂತೂ ನೆಕ್ಸ್ಟ್ ಲೆವೆಲ್ ಇರುತ್ತೆ ಅನ್ಬೋದು. ಯಾಕೆಂದರೆ ಇಂಡಿಯಾದವರು ಆಸ್ಟ್ರೇಲಿಯಾದವರು ಅಂದಾಗ ಆಸ್ಟ್ರೇಲಿಯಾದವರು ಸಿಕ್ಕಾಪಟ್ಟೆ ಟಕ್ಕರ್ ಕೊಡ್ತಾರೆ. ಯಾಕೆಂದರೆ ODI ಆಗಲಿ, ಚಾಂಪಿಯನ್ಸ್ ಟ್ರೋಫಿ ಆಗಲಿ, 2015 ಮ್ಯಾಚ್ ಆಗಲಿ, ಒಟ್ಟಿನಲ್ಲಿ ಇವರು ಸೀರೀಸ್ಗಳಲ್ಲಿ ಅಷ್ಟು ಚೆನ್ನಾಗಿ ಆಡಲ್ಲ ಹೊರತು ಇವರು ಮೇನ್ ಮ್ಯಾಚ್ಗಳಲ್ಲಿ ICC T20 ವರ್ಲ್ಡ್ ಕಪ್ ವರ್ಲ್ಡ್ ಕಪ್ ಮ್ಯಾಚ್ಗಳಲ್ಲಿ ಇವರು ತುಂಬ ಚೆನ್ನಾಗಿ ಆಡ್ತಾರೆ. ಆಸ್ಟ್ರೇಲಿಯಾ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ರೊಚ್ಚಿಗೆ ಸಿಕ್ಕಾಪಟ್ಟೆ ನಾರ್ಮಲ್ ಕ್ರಿಕೆಟ್ನ ಆಡ್ತಾರೆ ಅನ್ಬೋದು. ಮೇನ್ ಇಲ್ಲಿ ಆಸ್ಟ್ರೇಲಿಯಾ ಸಿಕ್ಕಾಪಟ್ಟೆ ಮೇನ್ ಪಾಯಿಂಟ್ಸ್ ನೋಡೋದಾದರೆ ಒಟ್ಟಿನಲ್ಲಿ ಇಲ್ಲಿ ಈ ಮೇನು ಸ್ಮಿತ್ತು ಮತ್ತು ಟ್ರಾವೆಲ್ಸ್ ಹೆಡ್ ಅವರು ಸಿಕ್ಕಾಪಟ್ಟೆ ಟೆನ್ಷನ್ ಬ್ಯಾಟಿಂಗ್ಗಳು ಇವರಿಬ್ಬರು ಆಡ್ತಾರೆ ಅನ್ಬೋದು. ಆಸ್ಟ್ರೇಲಿಯಾ ಬೌಲಿಂಗ್ ಅಂತ ಹೇಳ್ಕೊಳ್ಳೋ ಬೌಲಿಂಗ್ ಇಲ್ಲ ಅನ್ಬೋದು. ಜಾಂಪ ಬಿಟ್ಟರೆ ಅಂತ ಹೇಳ್ಕೊಳ್ಳೋ ಬೌಲಿಂಗ್ ಯಾರು ಇಲ್ಲ ಅನ್ಬೋದು ನನ್ನ ಪ್ರಕಾರ ಹೇಳಿದ್ರೆ. ಒಟ್ಟಿನಲ್ಲಿ ಒಟ್ಟಿನಲ್ಲಿ ಆಸ್ಟ್ರೇಲಿಯಾದವರು ಅಷ್ಟು ಈಸಿ ಟಕ್ಕರು ಏನೇ ಆಗಲಿ ಎಂಥ ಸಿಚುವೇಶನ್ ಆಗಲಿ ಅಷ್ಟು ಈಸಿಯಾಗಿ ಬಿಟ್ಕೊಡೋದಿಲ್ಲ. ಏಕೆಂದರೆ ಇಂಡಿಯಾದವರು ಒಂದು ಸೈಡ್ ಮ್ಯಾಚ್ನ ಮಾಡ್ಕೊಬಿಡ್ತಾರೆ ಅನ್ಬೋದು. ಸೋಲೋದರೆ ಒಂದೇ ಸತಿಗೆ ಸೋತ್ಬಿಡ್ತಾರೆ ಇಂಡಿಯಾದವರು. ಆದರೆ ಆಸ್ಟ್ರೇಲಿಯಾದವರು ಸೋಲೋ ಮೂಮೆಂಟ್ನು ಗೆಲ್ಲೋ ಮೂಮೆಂಟ್ನು ಸಿಕ್ಕಾಪಟ್ಟೆ ಸಿಚುವೇಶನ್ ಇವರು ಕ್ರಿಯೇಟ್ ಮಾಡ್ತಾರೆ ಅನ್ಬೋದು. ಆಸ್ಟ್ರೇಲಿಯಾದವರು ಸಿಕ್ಕಾಪಟ್ಟೆ ಅಗ್ರೆಸಿವ್ನೆಸ್ನ ತೋರಿಸ್ತಾರೆ. ಇಂಡಿಯಾದವರು ಅಷ್ಟೇ. ಒಟ್ಟಿನಲ್ಲಿ ಇಂಡಿಯಾದವರು ಏನು ಮಾಡ್ತಾರೆ ಅಂದರೆ ಇವರು ಗೆಲ್ಲೋ ಮ್ಯಾಚ್ನು ಆಸ್ಟ್ರೇಲಿಯಾದವರು ಸೋತ್ಬಿಡ್ತಾರೆ ಅನ್ಬೋದು. ಒಟ್ಟಿನಲ್ಲಿ ಆಸ್ಟ್ರೇಲಿಯಾದವರು ಅಷ್ಟು ಈಸಿಯಾಗಿ ಬಿಟ್ಕೊಡೋದಿಲ್ಲ ಅನ್ಬೋದು. ಒಟ್ಟಿನಲ್ಲಿ ಈ ಮ್ಯಾಚ್ ಎಲ್ಲಪ್ಪ ನಡೀತಾರೆ ಸೇಮ್ ಪಿಚ್ಚೆ. ಒಟ್ಟಿನಲ್ಲಿ ದುಬೈಲಿ ಆಡ್ತಾರೆ. ಒಟ್ಟಿನಲ್ಲಿ ಈ ಮ್ಯಾಚ್ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಅಂದರೆ 2:30 ಜಿಯೋ ಡಿಸ್ನಿ ಹಾಟ್‌ಸ್ಟಾರಲ್ಲಿ ಬರುತ್ತೆ ಅನ್ಬೋದು. ಒಟ್ಟಿನಲ್ಲಿ ಇಂಡಿಯಾದವರು ಅಷ್ಟು ಈಸಿಯಾಗಿ ಬಿಟ್ಕೊಡೋದಿಲ್ಲ. ಆಸ್ಟ್ರೇಲಿಯಾದವರು ಹೆಡ್ ಮಾಡ್ಕೋತಾರೆ ಅನ್ಬೋದು. ಒಟ್ಟಿನಲ್ಲಿ ಏನೋ ನನ್ನ ಪ್ರಕಾರ ಹೇಳೋದಾದ್ರೆ ಒಟ್ಟಿನಲ್ಲಿ ಟೀಮ್ ಚೇಂಜಸ್ ಏನಾರು ಇರುತ್ತೆ ಅಂದರೆ 99% ನ್ಯೂಜಿಲೆಂಡ್ ವಿರುದ್ಧ ಯಾರ್ಯಾರು ಆಡ್ತಾರೆ ಅವರು ಆಡ್ಕೊಯ್ತಾರೆ. ಈ ಪಿಚ್ಚು ಸಿಕ್ಕಾಪಟ್ಟೆ ಸ್ಪಿನ್ಗೆ ಸಿಕ್ಕಾಪಟ್ಟೆ ಅಡ್ವಾಂಟೇಜ್ ಇದೆ ಅನ್ಬೋದು. ಒಟ್ಟಿನಲ್ಲಿ ಇವರು ಅಷ್ಟು ಈಸಿಯಾಗಿ ಬಿಟ್ಕೊಡೋದಿಲ್ಲ. ಇಂಡಿಯಾನವರು ಫಸ್ಟ್ ಟಾಸ್ ಗೆದ್ರೆ ನನ್ನ ಪ್ರಕಾರ ಇಲ್ಲಿ ಟಾಸ್ ಗೆಲ್ಲೋದು ಸಿಕ್ಕಾಪಟ್ಟೆ ಅಡ್ವಾಂಟೇಜ್ ಗೆಲ್ತೆ ಅನ್ಬೋದು. ಏನಾದ್ರು ಟಾಸ್ ಗೆದ್ರೆ ನನ್ನ ಪ್ರಕಾರ ಇಂಡಿಯಾ ಬೌಲಿಂಗ್ ತಗೋತಾರೆ. ಬ್ಯಾಟಿಂಗ್ ಅಂತೂ 99% ತೊಗೊಳಲ್ಲ. ಕೆಲವರು ಆಸ್ಟ್ರೇಲಿಯಾನವರು ಬ್ಯಾಟಿಂಗ್ ಟಾಸ್ ಗೆದ್ರೆ ಅವರು ಫೀಲ್ಡಿಂಗ್ಗೆ ನೋಡ್ತಿರ್ತಾರೆ ಅನ್ಬೋದು. ನನ್ನ ಪ್ರಕಾರ ಅವರು ಬ್ಯಾಟಿಂಗ್ ಆಡಲ್ಲ ಅನ್ಬೋದು. ಒಟ್ಟಿನಲ್ಲಿ ಯಾರು ಟಾಸ್ ಗೆಲ್ತಾರೆ ಅವರು ಮ್ಯಾಚ್ ಗೆಲ್ಲೋ ಚಾನ್ಸ್ ಸಿಕ್ಕಾಪಟ್ಟೆ ಇದೆ ಅನ್ಬೋದು. ಒಟ್ಟಿನಲ್ಲಿ ಒಟ್ಟಿನಲ್ಲಿ ಇಂಡಿಯಾದವರು ನಾಕೌಟ್ ಮ್ಯಾಚ್ ಅನ್ಬೋದು. ಇದು ಗೆಲ್ಲೇಬೇಕು. ಒಟ್ಟಿನಲ್ಲಿ ಈ ಮ್ಯಾಚ್ ಏನಾದ್ರು ಫಸ್ಟ್ನೇ ಸೆಮಿಫೈನಲ್ ಗೆಲ್ಲಿಲ್ಲ ಅಂದರೆ ಇಂಡಿಯಾ ಸ್ಟ್ರೈಟ್ ಮನೆಗೆ ಹೋಗ್ತಾರೆ. ಯಾವುದೇ ಎಷ್ಟೇ ಮ್ಯಾಚ್ ಗೆದ್ರು ಒಟ್ಟಿನಲ್ಲಿ ಈ ಮ್ಯಾಚ್ನ ಗೆಲ್ಲೇಬೇಕು. ಒಟ್ಟಿನಲ್ಲಿ ಇಂಡಿಯಾ ಟೀಮಲ್ಲಿ ಯಾರ್ಯಾರು ಆಡ್ತಾರೆ ಅಂದರೆ ನೋಡೋದಾದರೆ ಒಟ್ಟಿನಲ್ಲಿ ರೋಹಿತ್ ಶರ್ಮಾ ಆಸ್ ಯೂಶುವಲ್ ನಾಯಕ ಆಗಿರ್ತಾರೆ, ಕ್ಯಾಪ್ಟನ್ ಆಗಿರ್ತಾರೆ ಅನ್ಬೋದು. ಶುಭ್ಮನ್ ಗಿಲ್, ವಿರಾಟ್ ಕೊಹ್ಲಿ, ಶ್ರೇಯಸ್ ಅಯ್ಯರ್, ರಾಹುಲ್, ರಿಷಬ್ ಪಂತ್, ಇಲ್ಲ ಹಾರ್ದಿಕ್ ಪಾಂಡ್ಯ, ಅಕ್ಷಯ್ ಪಟೇಲ್. ನನ್ನ ಪ್ರಕಾರ ರಿಷಬ್ ಪಂತ್ ಆಡ್ಸೋದು ಡೌಟು ಅನ್ಬೋದು. ಇಲ್ಲಿ ಇಲ್ಲಿ ಕುಲ್ದೀಪ್ ಯಾದವ್ ಮತ್ತು ಮೊಹಮ್ಮದ್ ಶಮಿ ಮತ್ತು ರವೀಂದ್ರ ಜಡೇಜಾ, ವರುಣ್ ಚಕ್ರವರ್ತಿ ಅಂತ ತಗೊಂಡು ಹೋಗ್ತಾರೆ ಅನ್ಬೋದು. ಒಟ್ಟಿನಲ್ಲಿ ಇಲ್ಲಿ ಸ್ಪಿನ್ನಿಂಗ್ ಸಿಕ್ಕಾಪಟ್ಟೆ ಯೂಸ್ಫುಲ್ ಇದೆ. ಅದರಿಂದನೇ ಸ್ಪಿನ್ನಿಂಗ್ ಬೌಲರ್ನ ಹಾಕೋತಾರೆ. ಒಟ್ಟಿನಲ್ಲಿ ಹರ್ಷಿತ್ ರಾಣಾನ ನನ್ನ ಪ್ರಕಾರ ಕುಣಿಸ್ತಾರೆ. 99% ನ್ಯೂಜಿಲೆಂಡ್ ವಿರುದ್ಧ ಯಾವ್ದು ಇರುತ್ತೆ ಟೀಮು ಅದನ್ನೇ ಕಂಟಿನ್ಯೂ ಮಾಡ್ತಾರೆ ಅನ್ಬೋದು. ಒಟ್ಟಿನಲ್ಲಿ ಇಂಡಿಯಾದವರು ಒಟ್ಟಿನಲ್ಲಿ ಆಸ್ಟ್ರೇಲಿಯಾದಲ್ಲಿ ಸ್ಮಿತ್ ನಾಯಕರಾಗಿರ್ತಾರೆ ಅನ್ಬೋದು. ಇಲ್ಲಿ ಸೇಮ್ ಟೀಮ್ನ ಅವರು ಕರ್ಕೊಯ್ತಾರೆ ಅನ್ಬೋದು. ಒಟ್ಟಿನಲ್ಲಿ ಇಂಡಿಯಾ ಸಿಕ್ಕಾಪಟ್ಟೆ ಅಡ್ವಾಂಟೇಜ್ನ ಈ ಪಿಚ್ಚಲ್ಲಿ ದುಬೈಲಿ ತುಂಬ ಚೆನ್ನಾಗಿ ಅಡ್ವಾಂಟೇಜ್ನ ತಗೊಂಡಿದ್ದಾರೆ. ಒಟ್ಟಿನಲ್ಲಿ ಟಾಸ್ ಗೆದ್ದವರು ಸಿಕ್ಕಾಪಟ್ಟೆ ಮ್ಯಾಚ್ ಗೆಲ್ಲೋ ಚಾನ್ಸಸ್ ಇದೆ. ಟೋಟಲಾಗಿ ಹೆಡ್ ನೋಡೋದಾದರೆ ಒಟ್ಟಿನಲ್ಲಿ ಇಂಡಿಯಾ ಸಿಕ್ಕಾಪಟ್ಟೆ ಡಲ್ ಆಗಿದ್ರೆ ಅನ್ಬೋದು. ಆಸ್ಟ್ರೇಲಿಯಾ ವಿರುದ್ಧ 57 ಮ್ಯಾಚ್ ಗೆದ್ದಿದ್ರೆ ಇಂಡಿಯಾ 84 ಮ್ಯಾಚ್ ಗೆದ್ದಿದ್ದಾರೆ. 10 ನೋ ರಿಸಲ್ಟ್ ಆಗಿದೆ ಅನ್ಬೋದು. ಇಲ್ಲೇ ನಿಮಗೆ ಹೆಡ್ ಗೊತ್ತಾಗ್ತಿದೆ. ಒಟ್ಟಿನಲ್ಲಿ ಆಸ್ಟ್ರೇಲಿಯಾದವರು ಸಿಕ್ಕಾಪಟ್ಟೆ ಹೈ ಟೆನ್ಷನ್ ಸಂದರ್ಭನ ಇವರು ಕ್ರಿಯೇಟ್ ಮಾಡ್ತಾರೆ ಅನ್ಬೋದು. ಒಟ್ಟಿನಲ್ಲಿ ಆಸ್ಟ್ರೇಲಿಯಾದವರು ತುಂಬ ಚೆನ್ನಾಗಿ ವರ್ಲ್ಡ್ ಕಪ್ಪಲ್ಲಿ ತುಂಬ ಚೆನ್ನಾಗಿ ಆಡಿದ್ದಾರೆ ಅನ್ಬೋದು. ಒಟ್ಟಿನಲ್ಲಿ ಆಸ್ಟ್ರೇಲಿಯಾದವರು ಅಷ್ಟು ಈಸಿಯಾಗಿ ಬಿಟ್ಕೊಡೋದಿಲ್ಲ. ಇಂಡಿಯಾನು ಆಸ್ಟ್ರೇಲಿಯಾ ವಿರುದ್ಧ ಟಕ್ಕರ್ ಕೊಡಲಿ ಅಂತ ನಾನು ಅನ್ಕೋತೀನಿ. ಒಟ್ಟಿನಲ್ಲಿ ಈಸಿಯಾಗಿ ಬಿಟ್ಕೊಡ್ಬಾರ್ದು ಇಂಡಿಯಾದವರು. ಈ ಮ್ಯಾಚ್ನ ಯಾರು ಗೆಲ್ತಾರೆ ಅಂದರೆ ನನ್ನ ಪ್ರಕಾರ ಒಟ್ಟಿನಲ್ಲಿ ಎಂಥ ಸಿಚುವೇಶನ್ ಇರಲಿ ಇಂಡಿಯಾ ಗೆಲ್ಲಿ ಅಂತ ಒಟ್ಟಿನಲ್ಲಿ ಅನ್ಕೋತೀನಿ. ಒಟ್ಟಿನಲ್ಲಿ 99% ಇಲ್ಲೇ ಇಂಡಿಯಾ ಗೆಲ್ಲೋ ಚಾನ್ಸಸ್ ಇದೆ ಅನ್ಬೋದು. ಒಟ್ಟಿನಲ್ಲಿ ಒಟ್ಟಿನಲ್ಲಿ ಆಸ್ಟ್ರೇಲಿಯಾದವರು ಅಷ್ಟು ಈಸಿಯಾಗಿ ಈ ಇಂಡಿಯಾದಲ್ಲಿ
ಮೇನ್ ಗುರು ಇಂಡಿಯಾ ಯಾವ್ಯಾವ ತುಂಬ ಚೆನ್ನಾಗಿ ಆಡ್ತಾರೆ ಅಂದರೆ ನೋಡಿದ್ರೆ ಒಟ್ಟಿನಲ್ಲಿ ಇಂಡಿಯಾ ಬಲಗಳು ಎಂಥ ಚೆನ್ನಾಗಿ ಆಡ್ತಾರೆ ಅಂದರೆ ಇಲ್ಲಿ ವರುಣ್ ಚಕ್ರವರ್ತಿ ಆಗಲಿ, ಅಕ್ಷಯ್ ಪಟೇಲ್, ರವೀಂದ್ರ ಜಡೇಜಾ ಆಗಲಿ ತುಂಬ ಚೆನ್ನಾಗಿ ಸ್ಪಿನ್ನಿಂಗ್ನ ಮಾಡ್ತಾರೆ ಅನ್ಬೋದು. ಬ್ಯಾಟಿಂಗ್ ವಿಭಾಗದಲ್ಲಿ ವಿರಾಟ್ ಕೊಹ್ಲಿ, ಶುಭ್ಮನ್ ಗಿಲ್, ರೋಹಿತ್ ಶರ್ಮಾ ಮೇನ್ ಇವ್ರು 3 ಜನ ತುಂಬ ಚೆನ್ನಾಗಿ ಕ್ಲಿಕ್ ಆಗಬೇಕು. ಒಟ್ಟಿನಲ್ಲಿ ಅಗ್ರೆಸಿವಿಟಿನ ಇವ್ರು 3 ಜನ ತೋರಿಸ್ಬೇಕು. ಒಟ್ಟಿನಲ್ಲಿ ಚೆನ್ನಾಗಿದೆ ಅನ್ಬೋದು. ಒಟ್ಟಿನಲ್ಲಿ ಒಂದೊಂದು ಕಾರಣಗಳಂದರೆ ಚೆನ್ನಾಗಿ ಫೀಲ್ಡಿಂಗು, ಬೌಲಿಂಗ್ಗಳಾಗಲಿ, ಕ್ಯಾಚಸ್ಗಳಾಗಲಿ, 4-6ಗಳನ್ನ ಅದು ಚೆನ್ನಾಗಿ ತಡಿಬೇಕು. ಒಟ್ಟಿನಲ್ಲಿ ರನ್ಔಟ್ನು ಮಿಸ್ ಮಾಡ್ಬೋದು. ಅದೇ ಮ್ಯಾಚ್ ಚೇಂಜಸ್ ಸಿಕ್ಕಾಪಟ್ಟೆ ಚಾನ್ಸಸ್ ಇದೆ ಅನ್ಬೋದು. ಒಂದು ಮೈನಸ್ ಪಾಯಿಂಟ್ ನೋಡೋದಾದರೆ ಇಲ್ಲಿ ಬೂಮ್ರಾ ಅವರು ಇಲ್ಲ. ಒಟ್ಟಿನಲ್ಲಿ ಈ ಎಲ್ಲ ಮ್ಯಾಚಲ್ಲೂ ಇವರು ಇರಲಿಲ್ಲ. ಇದೊಂದು ಸಿಕ್ಕಾಪಟ್ಟೆ ಅಡ್ವಾಂಟೇಜ್ ಆಗುತ್ತೆ ಆಸ್ಟ್ರೇಲಿಯಾ ಬ್ಯಾಟಿಂಗ್ಗಳಿಗೆ. ಮತ್ತು ಇವರು ಮೇನ್ ಗುರು ಓಪನರ್ಸ್ ಆಗಲಿ, ಮಿಡಲ್ ಆರ್ಸ್ಗಳಲ್ಲಿ ಇಂಡಿಯಾ ಒಂಚೂರು ಚೆನ್ನಾಗಿ ತೋರಿಸ್ಬೇಕು. ಇಲ್ಲಿ ಆಲ್ರೌಂಡರ್ ಕೊರತೆ ಏನಿಲ್ಲ ಇಂಡಿಯಾದಲ್ಲಿ. ಒಟ್ಟಿನಲ್ಲಿ ಆಸ್ಟ್ರೇಲಿಯಾದವರು ಇಲ್ಲಿ ಸ್ಪಿನ್ನಿಂಗ್ ಒಟ್ಟಿನಲ್ಲಿ ಚೆನ್ನಾಗಿ ಆಡ್ತಾರೆ ಅನ್ಬೋದು. ಒಟ್ಟಿನಲ್ಲಿ ಆಸ್ಟ್ರೇಲಿಯಾದವರು ಸೆಮಿಫೈನಲ್ ಅಂದಾಗ ವರ್ಲ್ಡ್ ಕಪ್ಪು ಯಾವುದೇ ಎಂಥ ಸಿಚುವೇಶನ್ ಇದ್ದರೂ ಇವ್ರು ಗೆಲ್ಲೋ ಚಾನ್ಸ್ ಸಿಕ್ಕಾಪಟ್ಟೆ ಇದೆ. ಸ್ಲೋ ಪಿಚ್ ಅಲ್ವಾ, ಅದಕ್ಕೆ ಒಂಚೂರು ಸ್ಲೋ ಆಗಿ ಗೇಮ್ ಸ್ಟಾರ್ಟ್ ಆಗುತ್ತೆ ಹೊರತು ಸಿಕ್ಕಾಪಟ್ಟೆ ಲಾಸ್ಟ್ ಆಟಲ್ಲಿ ಅಗ್ರೆಸಿವ್ ಇಂಟೆಂಟ್ನ ತೋರಿಸ್ತಾರೆ. ಆಸ್ಟ್ರೇಲಿಯಾ ಆಗಲಿ, ಇಂಡಿಯಾ ಆಗಲಿ ಇಂಡಿಯಾ ಒಂಚೂರು ಈಸಿ ಮಾಡಿಕೊಟ್ಬಿಡ್ತಾರೆ ಆಸ್ಟ್ರೇಲಿಯಾಗೆ. ಅದರಿಂದನೇ 2 ಕಡೆಯೂ 50-50 ಇದೆ ಹೊರತು ಒಟ್ಟಿನಲ್ಲಿ ಮಳೆ ಬರೋ ಚಾನ್ಸಸ್ ಇದೆ ಅಂತ ರಿಪೋರ್ಟ್ ಬಂದಿದೆ. ನನ್ನ ಪ್ರಕಾರ 99% ಮಳೆ ಬರೋ ಚಾನ್ಸಸ್ ಸಿಕ್ಕಾಪಟ್ಟೆ ಇಲ್ಲ ಅನ್ಬೋದು. ಇವರು ಒಟ್ಟಿನಲ್ಲಿ ಇಂಡಿಯಾದವರು ಆರಾಮಾಗಿ ಗೆಲ್ತಾರೆ ಅನ್ನೋದಕ್ಕಿಂತ ಈ ಆಸ್ಟ್ರೇಲಿಯಾದವರು ಅಷ್ಟು ಈಸಿಯಾಗಿ ಸೋಲನ್ನು ಬಿಟ್ಕೊಡೋದಿಲ್ಲ ಅನ್ಬೋದು. ಒಟ್ಟಿನಲ್ಲಿ ಏನೇ ಸಿಚುವೇಶನ್ ಇರಲಿ ಇಂಡಿಯಾ ಗೆಲ್ಲೋ ಚಾನ್ಸ್ ಸಿಕ್ಕಾಪಟ್ಟೆ ಕ್ರಿಯೇಟ್ ಮಾಡ್ಕೋಬೇಕು. ಒಟ್ಟಿನಲ್ಲಿ ಏನೇ ಇರಲಿ. ಈ ಪ್ರಿವ್ಯೂ ನಿಮ್ಗೇನಾದ್ರು ಇಷ್ಟ ಇಲ್ಲ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತಿದ್ದೀರಾ, ಹಂಗೆ ಬೆಲ್ ಐಕಾನ್ ಆನ್ ಮಾಡಿ ಇಟ್ಕೊಳ್ಳಿ. ನಿಮ್ಗೆ ಯಾರು ಗೆಲ್ತಾರೆ, ಇಂಡಿಯಾ ಗೆಲ್ತಾರೆ ಇಲ್ಲ ಆಸ್ಟ್ರೇಲಿಯಾ ಗೆಲ್ತಾರೆ ಇಲ್ಲ ಸಿಕ್ಕಾಪಟ್ಟೆ ಹೈ ಟೆನ್ಷನ್ ಮ್ಯಾಚ್ ಆಗುತ್ತಾ ಅಂತ ಹೇಳಿ ಕಮೆಂಟ್ ಬಾಕ್ಸ್.